ನಮಸ್ಕಾರ. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರತಿಷ್ಠೆಯ ಕಣ ಕೆಎಸ್ಸಿಎ ಎಲೆಕ್ಷನ್ ಇದೀಗ ರಿಸಲ್ಟ್ ಪ್ರಕಟವಾಗಿದೆ. ವೆಂಕಟೇಶ ಪ್ರಸಾದ್ ಅವರ ಬಣಕ್ಕೆ ಭರ್ಜರಿ ಜಯ ಸಿಕ್ಕಿದೆ. ಕೆಎಸ್ಸಿ ಅಧ್ಯಕ್ಷರಾಗಿ ವೆಂಕಟೇಶ ಪ್ರಸಾದ್ ಅವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಸುಜಿತ್ ಸೋಮಸುಂದರ್ ಅವರು ಆಯ್ಕೆಯಾಗಿದ್ದಾರೆ. ಕಾರ್ಯದರ್ಶಿಯಾಗಿ ಸಂತೋಷ್ ಮೆನನ್ ಆಯ್ಕೆಯಾಗಿದ್ದಾರೆ. ಕೆಎಸ್ಸಿಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಖಜಾಂಚಿಯಾಗಿ ಮಧುಕರ್ ಆಯ್ಕೆಯಾಗಿದ್ದಾರೆ. ನೋಡಿ, 749 ಮತಗಳನ್ನು ಪಡೆದಿದ್ದಾರೆ ವೆಂಕಟೇಶ್ ಪ್ರಸಾದ್ ಅವರು. ಇನ್ನು ಪ್ರತಿಸ್ಪರ್ಧಿಯಾಗಿರತಕ್ಕಂತಹ ಶಾಂತ್ ಕುಮಾರ್ಗೆ 558 ಮತಗಳು ಬಿದ್ದಿವೆ. ಸೊ ಹಾಗಾಗಿ 119 ಮತಗಳ ಅಂತರದಿಂದ ವೆಂಕಟೇಶ್ ಪ್ರಸಾದ್ ಅವರಿಗೆ ಭರ್ಜರಿ ಜಯ ಲಭಿಸಿದೆ. ಒಟ್ಟು 16ರಲ್ಲಿ 11 ಸ್ಥಾನ ಗೆದ್ದಿದ್ದಾರೆ ವೆಂಕಟೇಶ್ ಪ್ರಸಾದ್ ಹಾಗೂ ವೆಂಕಟೇಶ್ ಪ್ರಸಾದ್ ಬಣ. ಸೊ ಮೆಂಬರ್ಸ್ ಗೆದ್ದಿದ್ದಾರೆ. ಅವ್ರು ಇಟ್ಟಿರೋ ಒಂದು ಕಾನ್ಫಿಡೆನ್ಸ್ ಇಂದ ಮೆಂಬರ್ಸ್ ಗೆದ್ದಿದ್ದಾರೆ. ಮೆಂಬರ್ಶಿಪ್ ಗೊತ್ತಿತ್ತು ಅವ್ರಿಗೆ ಚೇಂಜ್ ಬೇಕು ಅಂತ. ಸೊ ಹಾಗಾಗಿ ಈ ಒಂದು ಹೊಸ ಹೋಪ್ ಇರ್ಬೋದು, ಅಥವಾ ಇಟ್ಸ್ ಅ ಡಾನ್ ಆಫ್ ನ್ಯೂ ಎರಾ ಅಂತ ಹೇಳ್ಬೋದು ನಾಳೆ ಬೆಳಗ್ಗೆಯಿಂದ. ಸೊ ಖಂಡಿತ ನಾವು ಏನೇನು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ವೋ ಅದನ್ನ ಮಾಡಕ್ಕೆ ಹೊರಟಿದೀವಿ. ನಿಮ್ಮ ಒಂದು ಸಹಾಯ, ನಿಮ್ಮ ಒಂದು ಬೆಂಬಲ ಯಾವ ತರ ಇತ್ತು ನಮ್ಮ ಜೊತೆ ಇಲ್ಲಿ ತನಕ, ಅದು ಖಂಡಿತ ಬೇಕಾಗತ್ತೆ ನಮಗೆ. ಸೊ ಇಟ್ಸ್ ಬೀನ್ ಅ ಗ್ರೇಟ್ ಟೀಮ್ ವರ್ಕ್ ಆನ್ ದ ಹೋಲ್. ನಾನು ವಿನಯ್ ಮೃತ್ಯುಂಜಯ ಬಗ್ಗೆ ಹೇಳಿದೆ, ನಮ್ಮ ಲೆಜೆಂಡ್ಸ್ ಬಗ್ಗೆ ಮಾತಾಡಿದೆ, ಅವರು ಸಪೋರ್ಟ್ ಮಾಡಿದ್ರು ನಮಗೆ ಅಂತ. ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್ ಮತ್ತೆ ಇವರು. ಕ್ರಿಕೆಟ್ ಒಂಥರ ಹಿಂದೆನೇ ಇತ್ತು. ಅದರಿಂದ ಈ ತಂಡ ಖಂಡಿತವಾಗಿ ಅವರ ಒಂದು ಜವಾಬ್ದಾರಿಯಿಂದ ಸರಿಯಾದ ರೀತಿಯಾಗಿ ಕ್ರಿಕೆಟರ್ಗಳಿಗೆ ಹಾಗೂ ಮೇನ್ ಸ್ಟೇಕ್ ಹೋಲ್ಡರ್ ನಮ್ಮ ಕ್ರಿಕೆಟ್ಗೆ ಯಾರು ಅಂದ್ರೆ ಫ್ಯಾನ್ಸ್, ಅವ್ರಿಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನು ಸರಿಯಾದ ರೀತಿಯಾದ ಒಂದು ಅವಕಾಶ ಕೊಟ್ಟು ಅವ್ರಿಗೊಂದು ನಿಮ್ಮೆಲ್ಲರ ಸಹಕಾರನೂ ಬೇಕು. ಅವ್ರಿಗೊಂದು ಒಳ್ಳೆಯ ರೀತಿಯಾದ ಒಂದು ಇಲ್ಲಿ ಸ್ಟೇಡಿಯಂ ಅಲ್ಲಿ ಖಂಡಿತವಾಗಿ ಅವರು ಹೇಳಿದ್ದಾರೆ. ಎಲ್ಲದಕ್ಕೂ ಸ್ವಲ್ಪ ಸಮಯ ಬೇಕಾಗತ್ತೆ. ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಅವರು ಹಾಗೂ ಎಲ್ಲ ಗವರ್ಮೆಂಟ್ ಅಫಿಷಿಯಲ್ಸ್ ಇಂದ ಅವರಿಂದನೂ ಸಹಕಾರ ಬೇಕಾಗತ್ತೆ. ಖಂಡಿತ ಅವ್ರು ಕೊಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ, ಹಾಗೂ ಅದನ್ನ ಕೇಳ್ಕೊತೀನಿ ನಾನು. ನಾವು ಎಲ್ಲ ಹೋಗಿ ಅದನ್ನ ಖಂಡಿತವಾಗಿ ಮಾಡಿ. ಲೆಜೆಂಡ್ಸ್ ಬಗ್ಗೆ ಮಾತಾಡಿದೆ, ಅವರು ಸಪೋರ್ಟ್ ಮಾಡಿದ್ರು ನಮಗೆ ಅಂತ. ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್ ಮತ್ತೆ ಇವರು ಶಾಂತರಂಗ ಸ್ವಾಮಿ ಅವರು. ಸೊ ಹಾಗೇನೆ ಹಲವಾರು ನಮಗೆ ವಾಲಂಟಿಯರ್ಸ್, ನಾನು ಒಬ್ರೋ ಇಬ್ರೋ ಇದ್ರೇನು ಹೇಳ್ಬೋದಾಯ್ತು ಹೆಸರನ್ನ, 50ರಿಂದ 100 ಜನ ವಾಲಂಟಿಯರ್ಸ್ ನಮ್ಮ ಹಿಂದೆ ಕೆಲಸ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದೇ ಬಿನ್ ಬ್ರಿಲಿಯಂಟ್. ಸೊ ಮೆಂಬರ್ಸ್ ಗೆದ್ದಿದ್ದಾರೆ. ಅವ್ರು ಇಟ್ಟಿರೋ ಒಂದು ಕಾನ್ಫಿಡೆನ್ಸ್ ಇಂದ ಮೆಂಬರ್ಸ್ ಗೆದ್ದಿದ್ದಾರೆ. ಮೆಂಬರ್ಶಿಪ್ ಗೊತ್ತಿತ್ತು ಅವ್ರಿಗೆ ಚೇಂಜ್ ಬೇಕು ಅಂತ. ಸೊ ಹಾಗಾಗಿ ಈ ಒಂದು ಹೊಸ ಹೋಪ್ ಇರ್ಬೋದು, ಅಥವಾ ನಮಸ್ಕಾರ. ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರತಿಷ್ಠೆಯ ಕಣ ಕೆಎಸ್ಸಿಎ ಎಲೆಕ್ಷನ್ ಇದೀಗ ರಿಸಲ್ಟ್ ಪ್ರಕಟವಾಗಿದೆ. ವೆಂಕಟೇಶ ಪ್ರಸಾದ್ ಅವರ ಬಣಕ್ಕೆ ಭರ್ಜರಿ ಜಯ ಸಿಕ್ಕಿದೆ. ಕೆಎಸ್ಸಿ ಅಧ್ಯಕ್ಷರಾಗಿ ವೆಂಕಟೇಶ ಪ್ರಸಾದ್ ಅವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಸುಜಿತ್ ಸೋಮಸುಂದರ್ ಅವರು ಆಯ್ಕೆಯಾಗಿದ್ದಾರೆ. ಕಾರ್ಯದರ್ಶಿಯಾಗಿ ಸಂತೋಷ್ ಮೆನನ್ ಆಯ್ಕೆಯಾಗಿದ್ದಾರೆ. ಕೆಎಸ್ಸಿಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಖಜಾಂಚಿಯಾಗಿ ಮಧುಕರ್ ಆಯ್ಕೆಯಾಗಿದ್ದಾರೆ. ನೋಡಿ, 749 ಮತಗಳನ್ನು ಪಡೆದಿದ್ದಾರೆ ವೆಂಕಟೇಶ್ ಪ್ರಸಾದ್ ಅವರು. ಇನ್ನು ಪ್ರತಿಸ್ಪರ್ಧಿಯಾಗಿರತಕ್ಕಂತಹ ಶಾಂತ್ ಕುಮಾರ್ಗೆ 558 ಮತಗಳು ಬಿದ್ದಿವೆ. ಸೊ ಹಾಗಾಗಿ 119 ಮತಗಳ ಅಂತರದಿಂದ ವೆಂಕಟೇಶ್ ಪ್ರಸಾದ್ ಅವರಿಗೆ ಭರ್ಜರಿ ಜಯ ಲಭಿಸಿದೆ. ಒಟ್ಟು 16ರಲ್ಲಿ 11 ಸ್ಥಾನ ಗೆದ್ದಿದ್ದಾರೆ ವೆಂಕಟೇಶ್ ಪ್ರಸಾದ್ ಹಾಗೂ ವೆಂಕಟೇಶ್ ಪ್ರಸಾದ್ ಬಣ. ಸೊ ಮೆಂಬರ್ಸ್ ಗೆದ್ದಿದ್ದಾರೆ. ಅವ್ರು ಇಟ್ಟಿರೋ ಒಂದು ಕಾನ್ಫಿಡೆನ್ಸ್ ಇಂದ ಮೆಂಬರ್ಸ್ ಗೆದ್ದಿದ್ದಾರೆ. ಮೆಂಬರ್ಶಿಪ್ ಗೊತ್ತಿತ್ತು ಅವ್ರಿಗೆ ಚೇಂಜ್ ಬೇಕು ಅಂತ. ಸೊ ಹಾಗಾಗಿ ಈ ಒಂದು ಹೊಸ ಹೋಪ್ ಇರ್ಬೋದು, ಅಥವಾ ಇಟ್ಸ್ ಅ ಡಾನ್ ಆಫ್ ನ್ಯೂ ಎರಾ ಅಂತ ಹೇಳ್ಬೋದು ನಾಳೆ ಬೆಳಗ್ಗೆಯಿಂದ.
ಸೊ ಖಂಡಿತ ನಾವು ಏನೇನು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ವೋ ಅದನ್ನ ಮಾಡಕ್ಕೆ ಹೊರಟಿದೀವಿ. ನಿಮ್ಮ ಒಂದು ಸಹಾಯ, ನಿಮ್ಮ ಒಂದು ಬೆಂಬಲ ಯಾವ ತರ ಇತ್ತು ನಮ್ಮ ಜೊತೆ ಇಲ್ಲಿ ತನಕ ಅದು ಖಂಡಿತ ಬೇಕಾಗತ್ತೆ ನಮಗೆ. ಸೊ ಇಟ್ಸ್ ಬೀನ್ ಅ ಗ್ರೇಟ್ ಟೀಮ್ ವರ್ಕ್ ಆನ್ ದ ಹೋಲ್. ನಾನು ವಿನಯ್ ಮೃತ್ಯುಂಜಯ ಬಗ್ಗೆ ಹೇಳಿದೆ, ನಮ್ಮ ಲೆಜೆಂಡ್ಸ್ ಬಗ್ಗೆ ಮಾತಾಡಿದೆ, ಅವರು ಸಪೋರ್ಟ್ ಮಾಡಿದ್ರು ನಮಗೆ ಅಂತ. ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್ ಮತ್ತೆ ಇವರು. ಕ್ರಿಕೆಟ್ ಒಂಥರ ಹಿಂದೆನೇ ಇತ್ತು. ಅದರಿಂದ ಈ ತಂಡ ಖಂಡಿತವಾಗಿ ಅವರ ಒಂದು ಜವಾಬ್ದಾರಿಯಿಂದ ಸರಿಯಾದ ರೀತಿಯಾಗಿ ಕ್ರಿಕೆಟರ್ಗಳಿಗೆ ಹಾಗೂ ಮೇನ್ ಸ್ಟೇಕ್ ಹೋಲ್ಡರ್ ನಮ್ಮ ಕ್ರಿಕೆಟ್ಗೆ ಯಾರು ಅಂದ್ರೆ ಫ್ಯಾನ್ಸ್, ಅವ್ರಿಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನು ಸರಿಯಾದ ರೀತಿಯಾದ ಒಂದು ಅವಕಾಶ ಕೊಟ್ಟು ಅವ್ರಿಗೊಂದು ನಿಮ್ಮೆಲ್ಲರ ಸಹಕಾರನೂ ಬೇಕು. ಅವ್ರಿಗೊಂದು ಒಳ್ಳೆಯ ರೀತಿಯಾದ ಒಂದು ಇಲ್ಲಿ ಸ್ಟೇಡಿಯಂ ಅಲ್ಲಿ ಖಂಡಿತವಾಗಿ ಅವರು ಹೇಳಿದ್ದಾರೆ. ಎಲ್ಲದಕ್ಕೂ ಸ್ವಲ್ಪ ಸಮಯ ಬೇಕಾಗತ್ತೆ. ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಅವರು ಹಾಗೂ ಎಲ್ಲ ಗವರ್ಮೆಂಟ್ ಅಫಿಷಿಯಲ್ಸ್ ಇಂದ ಅವರಿಂದನೂ ಸಹಕಾರ ಬೇಕಾಗತ್ತೆ. ಖಂಡಿತ ಅವ್ರು ಕೊಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಹಾಗೂ ಅದನ್ನ ಕೇಳ್ಕೊತೀನಿ ನಾನು. ನಾವು ಎಲ್ಲ ಹೋಗಿ ಅದನ್ನ ಖಂಡಿತವಾಗಿ ಮಾಡಿ. ಲೆಜೆಂಡ್ಸ್ ಬಗ್ಗೆ ಮಾತಾಡಿದೆ, ಅವರು ಸಪೋರ್ಟ್ ಮಾಡಿದ್ರು ನಮಗೆ ಅಂತ. ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್ ಮತ್ತೆ ಇವರು ಶಾಂತರಂಗ ಸ್ವಾಮಿ ಅವರು. ಸೊ ಹಾಗೇನೆ ಹಲವಾರು ನಮಗೆ ವಾಲಂಟಿಯರ್ಸ್, ನಾನು ಒಬ್ರೋ ಇಬ್ರೋ ಇದ್ರೇನು ಹೇಳ್ಬೋದಾಯ್ತು ಹೆಸರನ್ನ, 50ರಿಂದ 100 ಜನ ವಾಲಂಟಿಯರ್ಸ್ ನಮ್ಮ ಹಿಂದೆ ಕೆಲಸ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದೇ ಹ್ಯಾವ್ ಬೀನ್ ಬ್ರಿಲಿಯಂಟ್. ಸೊ ಮೆಂಬರ್ಸ್ ಗೆದ್ದಿದ್ದಾರೆ, ಅವ್ರು ಇಟ್ಟಿರೋ ಒಂದು ಕಾನ್ಫಿಡೆನ್ಸ್ ಇಂದ ಮೆಂಬರ್ಸ್ ಗೆದ್ದಿದ್ದಾರೆ. ಮೆಂಬರ್ಶಿಪ್ ಗೊತ್ತಿತ್ತು ಅವ್ರಿಗೆ ಚೇಂಜ್ ಬೇಕು ಅಂತ. ಸೊ ಹಾಗಾಗಿ ಈ ಒಂದು ಹೊಸ ಹೋಪ್ ಇರ್ಬೋದು ಅಥವಾ ನಮಸ್ಕಾರ, ಸೂಪರ್ ಪ್ರೈಮ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರತಿಷ್ಠೆಯ ಕಣ ಕೆಎಸ್ಸಿಎ ಎಲೆಕ್ಷನ್ ಇದೀಗ ರಿಸಲ್ಟ್ ಪ್ರಕಟವಾಗಿದೆ. ವೆಂಕಟೇಶ ಪ್ರಸಾದ್ ಅವರ ಬಣಕ್ಕೆ ಭರ್ಜರಿ ಜಯ ಸಿಕ್ಕಿದೆ. ಕೆಎಸ್ಸಿ ಅಧ್ಯಕ್ಷರಾಗಿ ವೆಂಕಟೇಶ ಪ್ರಸಾದ್ ಅವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಸುಜಿತ್ ಸೋಮಸುಂದರ್ ಅವರು ಆಯ್ಕೆಯಾಗಿದ್ದಾರೆ. ಕಾರ್ಯದರ್ಶಿಯಾಗಿ ಸಂತೋಷ್ ಮೆನನ್ ಆಯ್ಕೆಯಾಗಿದ್ದಾರೆ. ಕೆಎಸ್ಸಿಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಖಜಾಂಚಿಯಾಗಿ ಮಧುಕರ್ ಆಯ್ಕೆಯಾಗಿದ್ದಾರೆ. ನೋಡಿ, 749 ಮತಗಳನ್ನು ಪಡೆದಿದ್ದಾರೆ ವೆಂಕಟೇಶ್ ಪ್ರಸಾದ್ ಅವರು. ಇನ್ನು ಪ್ರತಿಸ್ಪರ್ಧಿಯಾಗಿರ್ತಕ್ಕಂತಹ ಶಾಂತ್ ಕುಮಾರ್ಗೆ 558 ಮತಗಳು ಬಿದ್ದಿವೆ. ಸೊ ಹಾಗಾಗಿ 119 ಮತಗಳ ಅಂತರದಿಂದ ವೆಂಕಟೇಶ್ ಪ್ರಸಾದ್ ಅವರಿಗೆ ಭರ್ಜರಿ ಜಯ ಲಭಿಸಿದೆ. ಒಟ್ಟು 16ರಲ್ಲಿ 11 ಸ್ಥಾನ ಗೆದ್ದಿದ್ದಾರೆ ವೆಂಕಟೇಶ್ ಪ್ರಸಾದ್ ಹಾಗೂ ವೆಂಕಟೇಶ್ ಪ್ರಸಾದ್ ಬಣ. ಸೊ ಮೆಂಬರ್ಸ್ ಗೆದ್ದಿದ್ದಾರೆ, ಅವ್ರು ಇಟ್ಟಿರೋ ಒಂದು ಕಾನ್ಫಿಡೆನ್ಸ್ ಇಂದ ಮೆಂಬರ್ಸ್ ಗೆದ್ದಿದ್ದಾರೆ. ಮೆಂಬರ್ಶಿಪ್ ಗೊತ್ತಿತ್ತು ಅವ್ರಿಗೆ ಚೇಂಜ್ ಬೇಕು ಅಂತ. ಸೊ ಹಾಗಾಗಿ ಈ ಒಂದು ಹೊಸ ಹೋಪ್ ಇರ್ಬೋದು ಅಥವಾ ಇಟ್ಸ್ ಅ ಡಾನ್ ಆಫ್ ನ್ಯೂ ಎರಾ ಅಂತ ಹೇಳ್ಬೋದು ನಾಳೆ ಬೆಳಗ್ಗೆಯಿಂದ. ಸೊ ಖಂಡಿತ ನಾವು ಏನೇನು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ವೋ ಅದನ್ನ ಮಾಡಕ್ಕೆ ಹೊರಟಿದೀವಿ. ನಿಮ್ಮ ಒಂದು ಸಹಾಯ, ನಿಮ್ಮ ಒಂದು ಬೆಂಬಲ ಯಾವ ತರ ಇತ್ತು ನಮ್ಮ ಜೊತೆ ಇಲ್ಲಿ ತನಕ ಅದು ಖಂಡಿತ ಬೇಕಾಗತ್ತೆ ನಮಗೆ. ಸೊ ಇಟ್ಸ್ ಬೀನ್ ಅ ಗ್ರೇಟ್ ಟೀಮ್ ವರ್ಕ್ ಆನ್ ದ ಹೋಲ್. ನಾನು ವಿನಯ್ ಮೃತ್ಯುಂಜಯ ಬಗ್ಗೆ ಹೇಳಿದೆ, ನಮ್ಮ ಲೆಜೆಂಡ್ಸ್ ಬಗ್ಗೆ ಮಾತಾಡಿದೆ, ಅವರು ಸಪೋರ್ಟ್ ಮಾಡಿದ್ರು ನಮಗೆ ಅಂತ. ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್ ಮತ್ತೆ ಇವರು. ಕ್ರಿಕೆಟ್ ಒಂಥರ ಹಿಂದೆನೇ ಇತ್ತು. ಅದರಿಂದ ಈ ತಂಡ ಖಂಡಿತವಾಗಿ ಅವರ ಒಂದು ಜವಾಬ್ದಾರಿಯಿಂದ ಸರಿಯಾದ ರೀತಿಯಾಗಿ ಕ್ರಿಕೆಟರ್ಗಳಿಗೆ ಹಾಗೂ ಮೇನ್ ಸ್ಟೇಕ್ ಹೋಲ್ಡರ್ ನಮ್ಮ ಕ್ರಿಕೆಟ್ಗೆ ಯಾರು ಅಂದ್ರೆ ಫ್ಯಾನ್ಸ್, ಅವ್ರಿಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನು ಸರಿಯಾದ ರೀತಿಯಾದ ಒಂದು ಅವಕಾಶ ಕೊಟ್ಟು ಅವ್ರಿಗೊಂದು ನಿಮ್ಮೆಲ್ಲರ ಸಹಕಾರನೂ ಬೇಕು. ಅವ್ರಿಗೊಂದು ಒಳ್ಳೆಯ ರೀತಿಯಾದ ಒಂದು ಇಲ್ಲಿ ಸ್ಟೇಡಿಯಂ ಅಲ್ಲಿ ಖಂಡಿತವಾಗಿ ಅವರು ಹೇಳಿದ್ದಾರೆ. ಎಲ್ಲದಕ್ಕೂ ಸ್ವಲ್ಪ ಸಮಯ ಬೇಕಾಗತ್ತೆ. ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಅವರು ಹಾಗೂ ಎಲ್ಲ ಗವರ್ಮೆಂಟ್ ಅಫಿಷಿಯಲ್ಸ್ ಇಂದ ಅವರಿಂದನೂ ಸಹಕಾರ ಬೇಕಾಗತ್ತೆ. ಖಂಡಿತ ಅವ್ರು ಕೊಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಹಾಗೂ ಅದನ್ನ ಕೇಳ್ಕೊತೀನಿ ನಾನು. ನಾವು ಎಲ್ಲ ಹೋಗಿ ಅದನ್ನ ಖಂಡಿತವಾಗಿ ಮಾಡಿ. ಲೆಜೆಂಡ್ಸ್ ಬಗ್ಗೆ ಮಾತಾಡಿದೆ, ಅವರು ಸಪೋರ್ಟ್ ಮಾಡಿದ್ರು ನಮಗೆ ಅಂತ. ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್ ಮತ್ತೆ ಇವರು ಶಾಂತರಂಗ ಸ್ವಾಮಿ ಅವರು. ಸೊ ಹಾಗೇನೆ ಹಲವಾರು ನಮಗೆ ವಾಲಂಟಿಯರ್ಸ್, ನಾನು ಒಬ್ರೋ ಇಬ್ರೋ ಇದ್ರೇನು ಹೇಳ್ಬೋದಾಯ್ತು ಹೆಸರನ್ನ,
50ರಿಂದ 100 ಜನ ವಾಲಂಟಿಯರ್ಸ್ ನಮ್ಮ ಹಿಂದೆ ಕೆಲಸ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದೇ ಹ್ಯಾವ್ ಬಿನ್ ಬ್ರಿಲಿಯಂಟ್. ಸೊ ಮೆಂಬರ್ಸ್ ಗೆದ್ದಿದ್ದಾರೆ, ಅವ್ರು ಇಟ್ಟಿರೋ ಒಂದು ಕಾನ್ಫಿಡೆನ್ಸ್ ಇಂದ ಮೆಂಬರ್ಸ್ ಗೆದ್ದಿದ್ದಾರೆ. ಮೆಂಬರ್ಶಿಪ್ ಗೊತ್ತಿತ್ತು ಅವ್ರಿಗೆ ಚೇಂಜ್ ಬೇಕು ಅಂತ. ಸೊ ಹಾಗಾಗಿ ಈ ಒಂದು ಹೊಸ ಹೋಪ್ ಇರ್ಬೋದು ಅಥವಾ